ವಿಜಯದಶಮಿಯ ಶುಭಾಶಯಗಳು ಎಲ್ರಿಗೂ. ಹಾಗೆ ನಮ್ಮ ಭಗವದ್ಗೀತೆಯನ್ನು ನಾವು ಮುಂದುವರಿಸೋಣ. ಕಳೆದ ವಾರ ನಾವು ಅರ್ಜುನ ಕೃಷ್ಣನ ಹತ್ರ ರಥವನ್ನು ಎರಡೂ ಸೈನ್ಯದ ಮಧ್ಯೆ ನಿಲ್ಲಿಸಲಿಕ್ಕೆ ಹೇಳಿದಾಗ ಭೀಷ್ಮ ದ್ರೋಣಾದಿಗಳು ಹಾಗೂ ಸಂಬಂಧಿಕರನ್ನು ನೋಡಿದಾಗ ಅರ್ಜುನನಿಗೆ ಏನಾಯಿತು ಅಂತ ನಾವು ನೋಡಿದ್ವಿ. ಅದರ ಮುಂದಿನ ಶ್ಲೋಕವನ್ನು ನೋಡೋಣ. 35ನೇ ಶ್ಲೋಕ. ಏತಾನ್ ನ ಹಂತುಂ ಇಚ್ಛಾಮಿ ಜ್ಞತಃ ಅಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನ ಮಹೀಕೃತೆ. ಇಲ್ಲಿ ಏನು ಹೇಳ್ತಾನೆ ಅರ್ಜುನ, ಹೇ ಮಧುಸೂದನ, ಇವರೆಲ್ಲರೂ ನನ್ನನ್ನು ಕೊಂದರೂ 3 ಲೋಕಗಳ ರಾಜ್ಯ ದೊರಕಿದರೂ ನಾನು ಇವರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ. ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿ ಹೇಳುವುದೇನಿದೆ ಅಂದರೆ ಬೇಸಿಕಲಿ ನನಗೆ ಯಾವುದರಲ್ಲೂ ಈಗ ಆಸಕ್ತಿ ಇಲ್ಲ ಅಂತ ಒಂಥರ ವೈರಾಗ್ಯ ಬಂದ ಹಾಗೆ ಅರ್ಜುನ ಮಾತಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ 36ನೇದ್ದು. ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಂ ಏವ ಆಶ್ರಯೇತ್ ಅಸ್ಮಾನ್ ಹತ್ವಾ ಏತಾನ್ ಆತತಾಯಿನಃ. ಇಲ್ಲಿ ಜನಾರ್ದನನ ಹತ್ರ ಏನು ಹೇಳ್ತಾನೆ, ಈ ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗುವುದು? ಈ ಆತತಾಯಿಗಳನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುವುದು. ಈ ಆತತಾಯಿಗಳಿಗೆ ಒಂದಷ್ಟು ಡೆಫಿನಿಷನ್ ಇದೆ, ಅದನ್ನು ನಾನು ಬರುವ ಶಿಬಿರದಲ್ಲಿ ಹೇಳ್ತೀನಿ. ಒಂದು 6-7 ಲಕ್ಷಣಗಳಿವೆ. ಆತತಾಯಿಗಳು ಅಂದರೆ ಯಾರು? ಕೆಟ್ಟವರು ಅಂತ ಅರ್ಥ. ಸೊ ಇಲ್ಲಿ ಒಟ್ಟಾಗಿ ಅರ್ಜುನನಿಗೆ ತನ್ನವರನ್ನು ಬಿಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಇವಾಗ ನಮ್ಮ ಒಳಗೆ ನಾವು ನೋಡುವಾಗ ನಮಗೆ ಜನ್ಮ ಜನ್ಮಾಂತರಗಳಿಂದ ಈ ದ್ರೋಣ ಅರ್ಥಾತ್ ನಮ್ಮ ಸಂಸ್ಕಾರಗಳು ನಮ್ಮ ಜೊತೆ ಬಂದಿವೆ. ನಾವು ಎಲ್ಲಿಯವರೆಗೆ ನಮ್ಮ ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಿಲ್ಲ ಅಲ್ಲಿಯವರೆಗೆ ನಮಗೆ ಪುನರ್ಜನ್ಮ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆಲ್ರಿಗೂ ತಿಳಿದ ವಿಷಯ ಅದು ಅಲ್ವಾ. ಸೊ ಹಾಗಾಗಿ ಆ ದ್ರೋಣ ಅಂದರೆ ಇಲ್ಲಿ ಸಂಸ್ಕಾರವಾಗಿರುವ ಕಾರಣ ನಾವು ದ್ರೋಣ ಹೋಗುವವರೆಗೆ ನಮಗೆ ಮತ್ತೆ ಈ ಶರೀರ ಪ್ರಾಪ್ತಿ ಆಗ್ತಾ ಇರುತ್ತೆ. ಪುನರಪಿ ಜನ್ಮಂ ಹಾಗೂ ಪುನರಪಿ ಮರಣಂ. ಅಂತಹ ದ್ರೋಣರು ನಮ್ಮವರು ಅಂತಲೇ ನಮಗಿರುತ್ತೆ. ಹಾಗೆ ದ್ರೋಣರ ಜೊತೆಗೆ ಇರೋರು ಯಾರು? ಭೀಷ್ಮ. ಸೊ ಭೀಷ್ಮ ಅರ್ಥಾತ್ ನಮ್ಮ ಒಳಗಿನ ಅಹಂಕಾರ. ಸೊ ಅಹಂಕಾರವನ್ನೇ ನಾನು ನನ್ನ ನಿಜ ಸ್ವರೂಪ ಅದೇ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆಂದರೆ ಜೀವನ ಇಡೀ ಹೊರ ಪ್ರಪಂಚದಲ್ಲಿ ನಾನು ನನ್ನದು ಅನ್ನೋದರಲ್ಲೇ ನಾವು ಬ್ಯುಸಿಯಾಗಿರ್ತೀವಿ. ಈ ನಾನು ಅನ್ನೋದು ನನ್ನದಲ್ಲ ಅಂತ ನಮ್ಗೆ ಅರಿವಿರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ನನ್ನದು. ಕಾಮನೆಗಳು ಕೂಡ ನಮ್ಮವು. ಕಾಮನೆಗಳು ಯಾರು? ಈ ದುರ್ಯೋಧನಾದಿ ಕೌರವರು ಅಲ್ವಾ. ಈ ಎಲ್ಲ ನಮ್ಮ ಪಂಚೇಂದ್ರಿಯಗಳ ಮೂಲಕ ಉಂಟಾಗುವಂತಹ ಸುಖಗಳು ಅವುಗಳೇ ನಮ್ಮ ಕಾಮನೆಗಳನ್ನು ತಣಿಸುವು ತಾನೆ. ಸೊ ಹಾಗಾಗಿ ಅವುಗಳೆಲ್ಲವೂ ನನ್ನವರು. ಸೊ ಇದೆಲ್ಲ ನಾನು ನನ್ನದು ಅನ್ನೋದನ್ನು ಬಿಡಲಿಕ್ಕೆ ನಮಗೆ ಧ್ಯಾನಕ್ಕೆ ಹೋಗಿ ಸ್ವಲ್ಪ ಆಳಕ್ಕೆ ಹೋದಾಗ ಏನೋ ಒಂದು ವಿಚಿತ್ರವಾದ ಅನುಭವಗಳಾಗುತ್ತವೆ. ಬೇರೆ ಬೇರೆ ಶಬ್ದಗಳು ಕೇಳುತ್ತವೆ. ಶರೀರ ಕಂಪಿಸಲಿಕ್ಕೆ ಶುರುವಾಗತ್ತೆ. ನನ್ನವರನ್ನು ಬಿಡಬೇಕಾದ ಸ್ಥಿತಿ ಬರುತ್ತೆ. ಈ ಮೋಹವನ್ನೆಲ್ಲ ಬಿಡಬೇಕು ಅನ್ನುವಾಗ ನಮ್ಗೆ ಕಷ್ಟ ಆಗೋದು ಅಲ್ವಾ. ಯಾಕೆಂದರೆ ಇಷ್ಟು ಜನ್ಮ ಜನ್ಮಾಂತರಗಳಲ್ಲಿ ನನ್ನ ಜೊತೆಗೆ ಇದ್ದವರನ್ನ ನಾನು ಹೇಗೆ ತ್ಯಾಗ ಮಾಡಲಿ? ಅದು ನಮಗೆ ಬಹಳ ಕಷ್ಟ ಆಗೋದು. ಸೊ ಇದೇ ಸ್ಥಿತಿ ಅರ್ಜುನಲ್ಲಿ ಉಂಟಾಯಿತು. ಇವಾಗ ನಮ್ಮಲ್ಲಿ
ಸಂಪೂರ್ಣವಾಗಿ ಮೋಹ ಇಲ್ಲದಾಗ ನಾವು ಅಹಿಂಸೆಯ ಬಗ್ಗೆ ನಾವು ಮಾತಾಡಿದರೆ ಒಪ್ಕೊಳ್ಳೋಣ. ಸಂಪೂರ್ಣವಾಗಿ ಮೋಹವೇ ಇಲ್ಲ, ಆವಾಗ ನಾವು ಈ ಥರ ಮಾತಾಡ್ಬೋದು. ಆದರೆ ನಾವು ಮೋಹದಲ್ಲಿ ಮುಳುಗಿದಾಗ ಈ ಅಹಿಂಸೆಯ ಮಾತು, ಅವರನ್ನು ಕೊಂದು ಏನು ಪ್ರಯೋಜನ, ಇವರನ್ನು ಕೊಂದು ಏನು ಲಾಭ, ನಮಗೆ ಈ ಭೋಗ ಎಲ್ಲ ಸಿಕ್ಕಿ, ಅವರೆಲ್ಲ ಇಲ್ಲದೆ ಆ ಭೋಗ ಸಿಕ್ಕಿ, ರಾಜ್ಯ ಸಿಕ್ಕಿ ಏನು ಪ್ರಯೋಜನ, ಇದೆಲ್ಲ ಮಾತು ಶೋಭೆ ತರ್ತಾ ಇಲ್ಲ ಇಲ್ಲಿ ಅರ್ಜುನನಿಗೆ. ಯಾಕೆ? ಆ ಮಾತುಗಳೆಲ್ಲ ಮೋಹದ ಕಾರಣದಿಂದ ಬರ್ತಾ ಇವೆ, ನಿಜವಾದ ವೈರಾಗ್ಯದಿಂದ ಅಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ. ಎಷ್ಟೋ ಸಲ ನಾವು ಅಯ್ಯೋ ಸಾಕಾಯ್ತಪ್ಪ, ಬೇಡಪ್ಪ, ನಾನು ಬ್ಯುಸಿ ಇದ್ದೀನಿ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಎಲ್ಲ ಜಸ್ಟಿಫಿಕೇಷನ್ ಕೊಡ್ತೀವಿ ನಾವು ಧ್ಯಾನಕ್ಕೆ. ಎಷ್ಟೋ ಜನ ಒಂದು 6 ತಿಂಗಳು ಮಾಡ್ತಾರೆ ಅಥವಾ ಒಂದು ಕೆಲವು ತಿಂಗಳು ಮಾಡ್ತಾರೆ, ಆಮೇಲೆ ಅಯ್ಯೋ ನಾನು ಬ್ಯುಸಿಯಾಗಿಬಿಟ್ಟೆ, ಟೈಮೇ ಸಿಕ್ಕೋದಿಲ್ಲ. ಯಾಕೆ? ನಾವು ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಅಲ್ವಾ? ಹಾಗಾಗಿ ನಮಗೆ ಆ ಧ್ಯಾನದ ನಿಜವಾದ ರುಚಿ ಸಿಕ್ಕೋದಿಲ್ಲ ಅಥವಾ ಅದರ ಫಲ ಸಿಕ್ಕೋದಿಲ್ಲ. ಸೊ ಅರ್ಧಕ್ಕೆ ಹೋದ ಮೇಲೆ ನಮಗೆ ಮತ್ತೆ ಎಲ್ಲ ಪ್ರಾಪಂಚಿಕ ಸುಖಗಳು ಎಳೆಯುತ್ತವೆ. ಅರ್ಥ ಆಯಿತು ಇದು? ಅಂದರೆ ಒಂಥರ ಕೈಯಲ್ಲಿ ಮಾಲೆ ಹಿಡ್ಕೊಂಡು ಮನಸ್ಸಿನಲ್ಲಿ ಇಡೀ ಟೂರ್ ಹೊಡಿತೀವಿ ನಾವು. ಧ್ಯಾನ ಮಾಡ್ತಾ ಇರುವಾಗ ಎಲ್ಲ ಕಣ್ಮುಚ್ಚಿ ಒಳ್ಳೆ ಧ್ಯಾನದಲ್ಲಿದ್ದಾಗೆ ಹೊರಗಡೆ, ಆದರೆ ಮನಸ್ಸಿನಲ್ಲಿ ಫುಲ್ ನಮ್ಮದು ಟೂರಿಂಗ್ ಆಗ್ತಾ ಇರುತ್ತೆ. ನಮ್ಮ ಮನಸ್ಸು ಎಷ್ಟು ಫಾಸ್ಟ್ ಅಂದರೆ, ಈಗ ನೋಡಿ, ಸೂರ್ಯನ ಕಿರಣ ಭೂಮಿಗೆ ಬರಲಿಕ್ಕೆ ಒಂದಷ್ಟು ಟೈಮ್ ಬೇಕು, ಎಷ್ಟು 8 ನಿಮಿಷನೋ ಏನೋ ಬೇಕು ಕಾಣಬೇಕಲ್ವ. ಸೂರ್ಯನ ಕಿರಣ ಅಲ್ಲಿಂದ ಹೊರಟು ಅದಕ್ಕೊಂದು ವೇಗ ಇದೆ, ಬೆಳಕಿಗೆ ಒಂದು ವೇಗ ಇದೆ, ತುಂಬ ಫಾಸ್ಟು ಅದರದ್ದು ವೇಗ. ಆದರೆ ಸೂರ್ಯ ಅಷ್ಟು ದೂರದಲ್ಲಿ ಇರುವ ಕಾರಣ ಅಲ್ಲಿಂದ ಇಲ್ಲಿಗೆ ತಲುಪಲಿಕ್ಕೆ ಸಾಧಾರಣ 8 ನಿಮಿಷ ಬೇಕು. ಹಾಗೆ ನಕ್ಷತ್ರಗಳು ನಮಗೆ ಕಾಣೋದು ಅದು ಎಷ್ಟೋ ಹಿಂದಿನ ನಕ್ಷತ್ರಗಳು. ಎಷ್ಟೋ ಸಲ ನಾವು ನೋಡುವಾಗ ಆ ನಕ್ಷತ್ರ ನಶಿಸಿ ಹೋಗಿರ್ಬೋದಂತೆ, ಯಾಕೆಂದರೆ ಅದು ಎಷ್ಟೋ ಸಾವಿರ ವರ್ಷಗಳ ನಂತರ ನಮ್ಗೆ ಕಾಣುತ್ತೆ. ಯಾಕೆಂದರೆ ಅಂಥ ದೂರದಲ್ಲಿವೆ ಅವುಗಳ ಬೆಳಕು ನಮಗೆ ತಲುಪಲಿಕ್ಕೆ ಅಷ್ಟು ಟೈಮ್ ಬೇಕಾಗತ್ತೆ. ಆದರೆ ನಮ್ಮ ಮನಸ್ಸು ಆ ನಕ್ಷತ್ರಕ್ಕೆ ತಲುಪಲಿಕ್ಕೆ ಅಥವಾ ಸೂರ್ಯನಿಗೆ ತಲುಪಲಿಕ್ಕೆ ಎಷ್ಟೊತ್ತು ಬೇಕು? ಅಷ್ಟೊತ್ತು ಬೇಕಾ? ಕ್ಷಣ ಮಾತ್ರದಲ್ಲಿ ಇಮಿಡಿಯೇಟ್ಲಿ ನಾವು ನಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ನಕ್ಷತ್ರಗಳಿಂದ ಆಚೆಗೇನು ಕಂಡ್ರೂ ಅಲ್ಲಿಗೂ ಹೋಗ್ಬೋದು. ಅರ್ಥಾತ್ ನಮ್ಮ ಮನಸ್ಸು ಅಂತಹ ವೇಗದಲ್ಲಿ ಪ್ರಯಾಣ ಮಾಡುತ್ತೆ, ಎಲ್ಲಿಗೂ ಪ್ರಯಾಣ ಮಾಡುತ್ತೆ. ಹಾಗಾಗಿ ಧ್ಯಾನ ಕೂತಾಗ ನಮಗೆ ಸಮಸ್ಯೆ ತರೋದು ನಮ್ಮ ಮನಸ್ಸು. ಸೊ ಆ ಮನಸ್ಸನ್ನು ನಾವು ಬುದ್ಧಿಯ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳೋದು. ಮತ್ತೆ ಮತ್ತೆ ನಾವು ಅದಕ್ಕೆ ಯಾವುದಾದ್ರು ಆಧಾರವನ್ನು ಕೊಡ್ತೀವಿ. ಕೆಲವರು ಮಂತ್ರಗಳನ್ನು, ಕೆಲವರು ಉಸಿರನ್ನು, ಕೆಲವರು ಚಕ್ರಗಳನ್ನು, ಅಥವಾ ಕೆಲವರು ಒಂದು ಇಮೇಜನ್ನು ಕೊಡ್ತಾರಲ್ವ. ಸೊ ಮತ್ತೆ ಮತ್ತೆ ನಾವು ನಮ್ಮ ಮನಸ್ಸನ್ನು ಅಂತರ್ಮುಖಿ ಮಾಡಲಿಕ್ಕೆ ಅವುಗಳೆಲ್ಲ ಒಂದು ಇನಿಷಿಯಲ್ ಟೆಕ್ನಿಕ್ಸ್. ಅದುವೇ ಧ್ಯಾನ ಅಲ್ಲ. ಧ್ಯಾನ ಅಂತ ಹೇಳಿದ್ರೆ ಏನನ್ನೂ ಮಾಡದೇ ಇರೋದು. ಆದರೆ ಏನನ್ನೂ ಮಾಡದೇ ಇರಲಿಕ್ಕೋಸ್ಕರ ಶುರುವಿಗೆ ನಾವು ಏನನ್ನಾದರೂ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವ? ಯಾಕಂದರೆ ನಮಗೆ ಏನನ್ನೂ ಮಾಡದೇ ಅಭ್ಯಾಸವೇ ಇಲ್ಲ ನಮ್ಮ ಮನಸ್ಸಿಗೆ. ಸೊ ಧ್ಯಾನದ ಆ ಒಂದು ಪ್ರಯಾಣದಲ್ಲಿ ಉಂಟಾಗುವ ಅಡಚಣೆಗಳನ್ನೆಲ್ಲ ನಾವಿವಾಗ ಅರ್ಜುನನ ಮಾತಿನಲ್ಲಿ ಆ ಥರ ನಾವು ತಗೊಳ್ತಾ ಇದ್ದೀವಿ. ಇಲ್ಲಿ ಅರ್ಜುನನಿಗೆ ಸಂಪೂರ್ಣ ಭಕ್ತಿ ಇತ್ತು ಕೃಷ್ಣನ ಮೇಲೆ. ಆತನ ಎಲ್ಲ ಕಳವಳಗಳನ್ನು ಆತ ಯಾರ ಹತ್ರ ಹೇಳ್ಕೊಂಡ? ಕೃಷ್ಣನ ಹತ್ರನೇ ಹೇಳ್ಕೊಂಡ. ಅವನಿಗೆಲ್ಲ ಈ ಡೌಟ್ಸು, ಸಂಶಯಗಳು, ಕನ್ಫ್ಯೂಷನ್ಸು ಎಲ್ಲ ಬರುವಾಗ ಆತ ಬೇರೆ ಎಲ್ಲೆಲ್ಲಿ ಹೋಗಲಿಲ್ಲ, ಕೃಷ್ಣನ ಹತ್ರನೇ ಅದನ್ನೆಲ್ಲ ಹೇಳ್ಕೊಂಡ. ಸೊ ಕೃಷ್ಣನ ಉತ್ತರವನ್ನು ಸ್ವೀಕಾರ ಮಾಡ್ತಾನೆ. ಸೊ ಸಂಪೂರ್ಣ ಆ ಒಂದು ಭಕ್ತಿ ಅಥವಾ ಪ್ರೇಮ, ಆ ಕಶ್ಮಲವೇ ಇಲ್ಲದಂತಹ ಶುದ್ಧವಾದ ಪ್ರೇಮ ಅದು ಕೃಷ್ಣನಲ್ಲಿ ಇತ್ತು. ಅದರ ಜೊತೆಗೆ
ಮೋಹವೂ ಇತ್ತು ಪ್ರಪಂಚದ ಮೇಲೆ ಅಥವಾ ತನ್ನವರ ಮೇಲೆ. ನಮ್ಮ ಸ್ಥಿತಿಯನ್ನು ನಾವು ನೋಡೋಣ. ನಮಗೆ ಅಂತಹ ಭಕ್ತಿ ಅಥವಾ ಪ್ರೇಮಪೂರ್ವಕವಾದ ಭಕ್ತಿ ಇದೆಯಾ? ನಮ್ಮದು ಹೇಗೆ ಅಂತ ಹೇಳಿದರೆ, ಒಂದು ಕೈಯಲ್ಲಿ ಪರಮಾತ್ಮ, ಇನ್ನೊಂದು ಕೈಯಲ್ಲಿ ಪ್ರಪಂಚ ಅಲ್ವಾ? ಎರಡನ್ನೂ ನಾವು ಹಿಡ್ಕೊಂಡಿರ್ತೀವಿ. ಅವಲಬೋಡು ದುಲಬೋಡು, ಅದು ಬೇಕು ಇದು ಬೇಕು ಅಂತ. ಅಟ್ಲೀಸ್ಟ್ ಧ್ಯಾನದ ಸಮಯದಲ್ಲಾದರೂ ನಾವು ಈ ಇನ್ನೊಂದು ಕೈ, ಪ್ರಪಂಚಕ್ಕೆ ಕೊಟ್ಟಿರುವ ಕೈಯನ್ನು ಬಿಟ್ಬಿಡೋಣ. ಅದಕ್ಕೋಸ್ಕರ ನಾವು ಧ್ಯಾನ ಮಾಡುವಾಗ ಹೇಳೋದು, ಈ ಕ್ಷಣ ನನಗೆ ಏನೂ ಜವಾಬ್ದಾರಿ ಇಲ್ಲ ಅಥವಾ ನಾನು ಯಾರೂ ಅಲ್ಲ. ಈ ಕ್ಷಣ ನನಗೆ ಯಾವ ಪಂಚೇಂದ್ರಿಯಗಳ ಸೆನ್ಸೇಷನ್ಸ್ ಅಥವಾ ಸುಖಗಳು ಅವುಗಳು ಏನು ಇವಾಗ ಬೇಡ ಅಂತ. ಸೊ ಈ ಇನ್ಸ್ಟ್ರಕ್ಷನ್ಸ್ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕ್ರಮೇಣ ಅದನ್ನೇ ನಾವು ಎಕ್ಸ್ಪಾಂಡ್ ಮಾಡಬೇಕು ನಮ್ಮ ಜೀವನದಲ್ಲಿ. ಅದು ನಮಗೆ ವೈರಾಗ್ಯಕ್ಕೆ ಅಥವಾ ಮೋಹದಿಂದ ಬಿಡುಗಡೆಗೆ ಸುಲಭ ಆಗತ್ತೆ. ಸೊ ನಾವು ಈ ಥರದ ಒಂದು ಅನುಷ್ಠಾನ ಮಾಡಿಕೊಂಡು ಈ ಧ್ಯಾನ ಮಾಡುವಾಗ ನಾನು ಯಾರೂ ಅಲ್ಲ, ಯಜಮಾನನೂ ಅಲ್ಲ, ಗಂಡು ಅಲ್ಲ, ಹೆಂಡತಿಯೂ ಅಲ್ಲ, ಅಥವಾ ವಾಟ್ ಎವರ್ ನಿಮ್ಮ ಪ್ರೊಫೆಷನ್ ಅಲ್ಲ, ಹೌಸ್ ವೈಫು ಅಲ್ಲ, ಏನೂ ಅಲ್ಲ. ಸುಮ್ಮನೆ ಅಲ್ಲ ಆ ಒಂದು ವಾಕ್ಯ ಹೇಳೋದು, ನಾನು ಯಾರೂ ಅಲ್ಲ ಅಂತ. ಯಾಕೆಂದರೆ ಅದು ಅಷ್ಟು ಪವರ್ಫುಲ್. ಸೊ ಎಲ್ಲ ಸಂಬಂಧಗಳಿಂದ ನಾವು ಒಂದು ಡಿಸ್ಟೆನ್ಸ್ ಇಟ್ಕೊಂಡು ನಾವು ಧ್ಯಾನ ಕೂತ್ಕೊಳ್ಬೇಕು. ಸೊ ನೆಕ್ಸ್ಟ್ ಟೈಮ್ ನೀವು ಧ್ಯಾನ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು. ನಾನು ಯಾರೂ ಅಲ್ಲ, ಬರೀ ಒಂದು ಸರಳವಾದ ಒಂದು ವಾಕ್ಯ ಅದು, ನಾನು ಯಾರೂ ಅಲ್ಲ. ಸುಮ್ಮನೆ ನಾನು ಯಾರೂ ಅಲ್ಲ ಅಂತ ಕೂತ್ಕೊಳ್ಳೋದಲ್ಲ. ಸೊ ನಿಜವಾಗಿಯೂ ಈ ಕ್ಷಣದಲ್ಲಿ ನಾನು ಎಲ್ಲ ನನ್ನ ಸಂಬಂಧಗಳಿಂದ ಆ ಒಂದು ಗ್ಯಾಪ್, ವೈರಾಗ್ಯ, ಆ ಕ್ಷಣಕ್ಕಾದರೂ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ 10-15 ನಿಮಿಷ 20 ನಿಮಿಷ ಆ ಗ್ಯಾಪ್ ಅದು ಮಾಡಬೇಕು ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ. ಇಲ್ಲದಿದ್ದರೆ ಈ ಥರ ಅರ್ಜುನ ಹೇಳಿದ ಹಾಗೆ ಎಲ್ಲ ಶರೀರ ಅಂಗಾಂಗಗಳು ಶಿಥಿಲ ಆಗ್ತಾ ಇವೆ, ಮುಖ ಬಾಯಿ ಒಣಗ್ತಾ ಇದೆ, ಗಾಂಡೀವ ಜಾರ್ತಾ ಇದೆ. ಸೊ ನಮ್ಮ ಧ್ಯಾನದಲ್ಲೂ ಹಾಗೆ ಆಗತ್ತೆ, ನಮ್ಮ ಎಲ್ಲ ಬೇರೆ ಜವಾಬ್ದಾರಿಗಳಲ್ಲೂ ಅಷ್ಟೇ ಆಗೋದು. ಸೊ ನಾನು ಯಾರೂ ಅಲ್ಲ. ಆಮೇಲೆ ಈ ನಮ್ಮ ಪಂಚೇಂದ್ರಗಳಿಗೆ ಯಾವ ಸುಖನೂ ಇವಾಗ ಬೇಡ. ಅದಕ್ಕೆ ನಾವೇನು ಹೇಳಿದ್ದೀವಿ, ಈ ಕ್ಷಣ ನನಗೇನೂ ಬೇಡ. ಪಂಚೇಂದ್ರಗಳು ಯಾವುದಿದೆಲ್ಲ, ಕಣ್ಣು, ಕಿವಿ, ನಾಲಿಗೆ. ಸೊ ಮನಸ್ಸು ಓಡೋದೇ ಆ ಪಂಚೇಂದ್ರಗಳ ಸುಖಕ್ಕೋಸ್ಕರ ತಾನೇ. ಸೊ ಆ ಸುಖಗಳು ಅಥವಾ ಆ ಸೆನ್ಸೇಷನ್ಸ್ ಅಥವಾ ಆ ಜ್ಞಾನೇಂದ್ರಿಯಗಳ ಜ್ಞಾನಗಳು ಅವುಗಳೆಲ್ಲ ನನಗೆ ಈಗ ಬೇಡ. ಆವಾಗ ನಮಗೆ ಆ ವೈರಾಗ್ಯಕ್ಕೆ ಸುಲಭ ಆಗತ್ತೆ. ಅಟ್ಲೀಸ್ಟ್ ಧ್ಯಾನ ಮಾಡುವಾಗ ಉಳಿದ ಟೈಮ್ನಲ್ಲಿ ಆಮೇಲೆ ಮೂರನೇ ಇನ್ಸ್ಟ್ರಕ್ಷನ್ಸ್ ನಾವು ಜನರಲಿ ಏನು ಕೊಡ್ತೀವಿ, ಈ ಕ್ಷಣ ನಾನು ಏನನ್ನು ಮಾಡೋದಿಲ್ಲ. ನಾವು ಮಾಡೋದು ಯಾವುದರಿಂದ? ನಮ್ಮ ಕರ್ಮೇಂದ್ರಿಯಗಳಿಂದ. ಈ ಕ್ಷಣ ನನಗೇನು ಬೇಡ ಅನ್ನೋದು ನಮ್ಮ 5 ಜ್ಞಾನೇಂದ್ರಿಯಗಳಿಗೆ. ನಾನು ಏನನ್ನು ಮಾಡೋದಿಲ್ಲ ಅನ್ನೋದು ಯಾರಿಗೆ? 5 ಕರ್ಮೇಂದ್ರಿಯಗಳಿಗೆ. ಆಯ್ತಲ್ಲ? ಸೊ ಒಟ್ಟಿಗೆ ಇಲ್ಲಿ 10 ವಿಷಯಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್, ಈ 3 ಸೆಂಟೆನ್ಸ್, ನಾನು ಯಾರೂ ಅಲ್ಲ, ಅದು ನಮ್ಮ ಮನಸ್ಸಿಗೆ, ಈ ಕ್ಷಣ ನಾನು ಯಾರೂ ಅಲ್ಲ. ಆಮೇಲೆ ನನಗೇನೂ ಬೇಡ ಅನ್ನೋದು ಪಂಚೇಂದ್ರಿಯಗಳಿಗೆ, ನಾನು ಏನನ್ನೂ ಮಾಡೋದಿಲ್ಲ ಅನ್ನೋದು ಯಾರಿಗೆ? ನಮ್ಮ ಕರ್ಮೇಂದ್ರಿಯಗಳಿಗೆ. ನಾವು ಏನು ಮಾಡಿದರೂ ಕರ್ಮೇಂದ್ರಿಯಗಳ ಮೂಲಕನೇ ಮಾಡ್ತೀವಿ ಹೊರ ಪ್ರಪಂಚದಲ್ಲಿ. ಸೊ ಧ್ಯಾನ ಮಾಡುವಾಗ ಈ 10 ವಿಷಯಗಳನ್ನು ನಾವು ಪ್ರಪಂಚದಿಂದ ಗ್ಯಾಪಲ್ಲಿ ಇಡ್ತೀವಿ. ಕೆಲಸ ಕೊಡಬೇಡಿ, ಇಷ್ಟು ಹೊತ್ತು ಏನು ಕೆಲಸ ಬೇಡ ಅದಕ್ಕೆ ಅಂತ. ಮತ್ತೆ ಮನಸ್ಸು ಓಡುತ್ತೆ, ಮತ್ತೆ ಓಕೆ ಈಗ ನಾನು ಯಾರೂ ಅಲ್ಲ ಅಂತ ಮತ್ತೆ ಆವಾಗ ನಮ್ಮ ಧ್ಯಾನದ ಪ್ರಯಾಣ ಸುಲಭ ಆಗತ್ತೆ.
ಅರ್ಥ ಆಯ್ತಲ್ವಾ? ಹಾಗಾಗಿ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅಲ್ವಾ, ಅದಕ್ಕೆ ಅಷ್ಟು ಅರ್ಥ ಇದೆ. ಇಲ್ಲದಿದ್ದರೆ ನಮ್ಮದು ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಜನ್ಮ ಜನ್ಮಾಂತರಗಳಿಂದ ಇದ್ದವ್ರ ಜೊತೆನೇ ಮತ್ತೆ ಮತ್ತೆ ನಾವು ಸಿಕ್ಕಾಕ್ಕೊಳ್ತೀವಿ. ಯಾವಾಗ ನಾವು ಧ್ಯಾನವನ್ನು ಅಟ್ಲೀಸ್ಟ್ 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಕ್ರಮೇಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ, ದಿನದಲ್ಲಿ 1 ಬಾರಿ ಮಾಡಿ, ಆಮೇಲೆ 2 ಬಾರಿ, ಸ್ವಲ್ಪ ಲಾಂಗರ್ ಟೈಮ್ ಮಾಡಿ, ಹೆಚ್ಚು ಹೊತ್ತು ಮಾಡಿ, ಆಮೇಲೆ ಆ ಸ್ಥಿತಿಯನ್ನು ನಾವು ಆನಂದಿಸಲಿಕ್ಕೆ ಶುರು ಮಾಡ್ತೀವಿ. ಆ ವೈರಾಗ್ಯದ ಸ್ಥಿತಿ ಅದು 1-2 ಸಲ ಮಾಡಿದರೆ ಖಂಡಿತ ಬರೋದಿಲ್ಲ. ಯಾಕೆಂದರೆ ನಾನು ಹೇಳಿದೆ, ಆ ಮನಸ್ಸಿನ ವೇಗ ಎಷ್ಟು, ಬೆಳಕಿನ ವೇಗಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಮನಸ್ಸಿನ ವೇಗ. ಹಾಗಾಗಿ ಅಂತಹ ಮನಸ್ಸನ್ನು ಹಿಡಿದಿಡೋದು ಸುಲಭ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ನೆನಪು ಮಾಡ್ಕೊಂಡು ನಾವು ಮಾಡ್ತಾ ಹೋಗುವಾಗ ಏನಾಗುತ್ತೆ, ಆ ಧ್ಯಾನದಲ್ಲಿರುವ ಅಂತಹ ವೈರಾಗ್ಯದ ಖುಷಿ ನನಗೆ ಅನುಭವಕ್ಕೆ ಬರಲಿಕ್ಕೆ ಶುರುವಾಗತ್ತೆ. ಕ್ರಮೇಣ ಆ ಖುಷಿ ಅಥವಾ ಆ ವೈರಾಗ್ಯದ ಆನಂದ ಅದು ನಮ್ಮ ಇಡೀ ಜೀವನಕ್ಕೆ ಅಥವಾ ಇಡೀ ದಿನಚರಿಗೆ ಅದು ಹರಡಲಿಕ್ಕೆ ಶುರುವಾಗತ್ತೆ. ಆವಾಗ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಒಳಗಡೆಯಿಂದ ಆ ಒಂದು ಡಿಸ್ಕನೆಕ್ಷನ್ ಅಥವಾ ನಾನ್ ಅಟ್ಯಾಚ್ಮೆಂಟ್ ಒಳಗಡೆಯಿಂದ ಇರುತ್ತೆ. ನಾವು ಅದನ್ನು ಹೇಳ್ಕೊಳ್ಬೇಕಾಗಿಲ್ಲ ಯಾರ ಹತ್ರ ಕೂಡ. ಎಲ್ಲರ ಜೊತೆ ಪ್ರೀತಿ ಇರುತ್ತೆ, ಆತ್ಮೀಯತೆ ಇರುತ್ತೆ, ಕರುಣೆ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಜೊತೆಗೆ ಇದು ನಾನಲ್ಲ, ಇದೆಲ್ಲ ಏನು ಕಾಣ್ತಾ ಇದೆ ಇದೆಲ್ಲ ನನ್ನದಲ್ಲ, ಈ ಶರೀರ ನಾನಲ್ಲ ಅನ್ನುವ ಒಂದು ಆ ದೃಢವಾದ ಅರಿವು ಒಳಗಿಂದ ಇರುತ್ತೆ. ಆವಾಗ ಜೀವನದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಶರೀರದಲ್ಲಿ ಹೆಚ್ಚು ಕಮ್ಮಿ ಆಗೇ ಆಗತ್ತೆ. ಯಾಕೆಂದರೆ ಇದು ನಶ್ವರವಾದ ಶರೀರ. ಏನಾದರೂ ಅಸೌಖ್ಯ ಆಗತ್ತೆ, ಏನೆಲ್ಲ ಹೆಚ್ಚು ಕಮ್ಮಿ ಆಗತ್ತೆ. ನಾನು ನನ್ನವರು ಅಂತ ಹೇಳ್ಕೊಂಡಿರುವವರು ಅವರಲ್ಲಿ ಕೆಲವರು ಹೋಗ್ತಾರೆ, ಅವರಲ್ಲಿ ಅಸೌಖ್ಯ ಆಗತ್ತೆ, ಅಥವಾ ಏನೋ ನಮಗಿಷ್ಟ ಇಲ್ಲದ ಕೆಲಸ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಆಗ್ತಾನೇ ಇರುತ್ತೆ. ನಷ್ಟ ಲಾಭಗಳು ನಮ್ಮ ಜೀವನದಲ್ಲಿ, ಸುಖ ದುಃಖಗಳು ಅದೆಲ್ಲ ಉಂಟಾದರೂ ಕೂಡ ಆ ಒಳಗಡೆಯಿಂದ ಆ ಸ್ಥಿರತೆ ಇದೆಯಲ್ವ, ಅದು ಸದಾ ಇರೋದು ನಮಗೆ ಅನುಭವಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಈ ಅಂತರ್ಯಾನ ಇರೋದು. ನಮ್ಮ ಜೊತೆಗೇ ಇರುವಂತಹ ಎಲ್ಲ ಈ ಮಹಾಭಾರತದಲ್ಲಿ ಅಥವಾ ಮಹಾಭಾರತ ಯುದ್ಧದಲ್ಲಿ ಸಂಘರ್ಷಕ್ಕೆ ರೆಡಿ ಆಗಿರುವಂತಹ ಮಹಾರಥಿಗಳು ಎಲ್ಲರೂ ಕೂಡ ನಮ್ಮವರೇ. ಆದರೆ ಈ ನಮ್ಮವರು ಅವರಿಂದ ನಾವು ಹೇಗೆ ಡಿಸ್ಟೆನ್ಸ್ ಇಟ್ಕೊಳ್ಬೋದು ಅದು ನಮಗೆ ಬೇಕು ಅಲ್ವಾ? ಅದಕ್ಕೆ ಇಡೀ ದಿನ ಪ್ರತಿ ಕ್ಷಣ ನಮಗೆ ಆ ವೈರಾಗ್ಯದ ಭಾವ ಬರಲಿಕ್ಕೆ ಕಷ್ಟ ಅಲ್ವಾ? ಕೆಲವರು ಹೇಳ್ತಾರಲ್ಲ, ನಾಳೆಯಿಂದ ನನಗೆ ಎಂಥದ್ದು ಬೇಡ ಅಂತ ಹೇಳೋದು ಮಾತ್ರ, ಅಥವಾ ನಾಳೆಯಿಂದ ನಾನು ಅದನ್ನು ಬಿಟ್ಟೆ. ಬಟ್ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಹೊತ್ತಿಗೆ ಮಾಡಬೇಕು. ಹಾಗಾಗಿ ನಾವು ಈ ಮೋಹ, ಅಟ್ಯಾಚ್ಮೆಂಟು, ಅದು ಇದು ಪ್ರಾಪಂಚಿಕ ಸಂಬಂಧಗಳನ್ನೆಲ್ಲ ಬಿಡಲಿಕ್ಕೆ ಅಭ್ಯಾಸ ಮಾಡೋದು ನಾವು 5 ನಿಮಿಷ ಮಾಡೋದು. 5 ನಿಮಿಷ ಮಾಡ್ಬೋದಲ್ವ? ಖಂಡಿತ ಸಾಧ್ಯ ಇದೆ, ಅಭ್ಯಾಸ ಮಾಡಿ. ಸೊ 5 ನಿಮಿಷ ಮಾಡಿದ್ಮೇಲೆ ಆಮೇಲೆ 10 ನಿಮಿಷ ಮಾಡೋದು, ಅಥವಾ 1 ನಿಮಿಷ ಜಾಸ್ತಿ, ವಾಟ್ ಎವರ್. ಸೊ ಸ್ವಲ್ಪನೇ ನಾವು ಅದರ ಆ ರುಚಿಯನ್ನು ಪಡ್ಕೊಂಡ್ಮೇಲೆ ಆಮೇಲೆ ಅದು ನಮ್ಮಲ್ಲಿ ನಿಧಾನವಾಗಿ ದೃಢವಾಗ್ತಾ ಹೋಗುತ್ತೆ. ಓಕೆ, ಸರಿ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ರಾಮನವಮಿಯ ಶುಭಾಶಯಗಳು.